ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಿಳುನಾಡು ಚುನಾವಣೆ ಮೊನ್ನೆ ಆಗಿದೆ 23ನೇ ತಾರೀಕು. ಬಹಳ ಜನ ಈ ಬಾರಿ ಚುನಾವಣೆಗೆ ಆಸಕ್ತಿ ತೋರಿಸಿ ಬಹಳಷ್ಟು ಮತದಾನ ಮಾಡಿದ್ದಾರೆ. ಕಾರಣವಂತೂ ದಳಪತಿ ವಿಜಯ್ ಅವರು ಎಲೆಕ್ಷನ್ಗೆ ನಿಂತಿದ್ದಾರೆ ಅನ್ನೋದು. ಸಾಕಷ್ಟು ಜನರು ನಮ್ಮ ನೆಚ್ಚಿನ ಹೀರೋ ಈ ಬಾರಿ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅನ್ನೋದು ಬಹಳಷ್ಟು ಜನರ ಉತ್ಸಾಹ ಆಗಿತ್ತು. ಹಾಗಾಗಿ ಬಹಳಷ್ಟು ಜನ ದಳಪತಿ ವಿಜಯ್ಗೋಸ್ಕರ ವೋಟ್ ಮಾಡ್ತಾ ಇದ್ದೀವಿ ಅಂತ ಎಲ್ಲೆಲ್ಲಿಂದನೋ ದೇಶದ ಬೇರೆ ವಿದೇಶದಿಂದ ಎಲ್ಲ ಕೂಡ ಬಂದು ಅವರಿಗೆ ವೋಟ್ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ ಅವ್ರು ಗೆಲ್ತಾರೆ ಅನ್ನೋದು ಸಾಕಷ್ಟು ಜನರ ಒಂದು ನಂಬಿಕೆ ಆಗಿದೆ. ಆದರೆ ರಾಜಕೀಯ ಅನ್ನೋದು ಸಿನಿಮಾ ಚಿತ್ರರಂಗಕ್ಕಿಂತ ಒಂದು ಬೇರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಬಾರಿ ವಿಜಯ್ ಅವರು ತಮ್ಮ ಅಭಿಮಾನಿಗಳಿಂದ ಗೆಲ್ತಾರ, ಅಭಿಮಾನಿಗಳ ಓಟಿಂದ ಅವರ ಅಭಿಮಾನದಿಂದ ವಿಜಯ್ ಅವರು ಈ ಬಾರಿ ಎಲೆಕ್ಷನ್ ಅಲ್ಲಿ ಗೆಲ್ತಾರ, ಸಿಎಂ ಆಗ್ತಾರ, ಏನಿದೆ ಅವರ ರಾಜಕೀಯ ಭವಿಷ್ಯ, ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿಗೂ ಶರಣಂದೆ, ಗುರುಗೂ ಶರಣಂದೆ, ವಾಗ್ದೇವಿ ಸರಸ್ವತಿಗೂ ಕೂಡ ಶರಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಬಗ್ಗೆ ಮಾತಾಡೋಣ. ಭಾಳ ಮಿರಾಕಲ್ ತಮಿಳ್ ವಿಜಯ್ದು ಒಂದು ಫೋಟೋಗಳೆಲ್ಲ ಇದ್ರೆ ಹಾಕಿ ಸರ್ ದಯವಿಟ್ಟು. ಸಾಕಷ್ಟು ಜನದ ಕುತೂಹಲ ಗುರೂಜಿ, ಗೆಲ್ತಾರ ಏನಾಗುತ್ತೆ ಅಂತ. ಎಲ್ಲರೂ ನೆಚ್ಚಿನ ಹೀರೋ ತಮಿಳ್ನಾಡಲ್ಲಿ ಬಂದು ಇದೇ ಶುರು ಆಗೋಗಿದೆ, ಅಲ್ಲಿನೇ ಶುರು ಆಗೋಗಿದೆ ಅಲ್ವಾ? ಹೌದು. ಭಾಳ ಒಪಿನಿಯನ್ನು. ನೀವು ಓಟ್ ಹಾಕ್ತೀರಿ ಯಾವಾಗಲಾರ್ವೆ? ನನ್ನ ಓಟ್ ಕರ್ನಾಟಕದಲ್ಲಿದೆ ಅಲ್ಲ, ಬಟ್ ನಂಗೆ ಫೇವ್ರೇಟ್ ಹೀರೋ ಇದ್ದಾರೆ. ಓಕೆ, ನನಗೂ ತುಂಬ ಫೇವ್ರೇಟ್ ಹೀರೋನೇ ವಿಜಯ್ ಅವರು. ನನಗೆ ತುಂಬ ಇಷ್ಟವಾದ ಹೀರೋನೇ. ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗ್ತಾರೆ. ತುಂಬ ಜನ ನೀವು ಭಾಳ ಜನಕ್ಕೆ ನೀವು ನೋಡಿರ್ಬೋದು ವಿಜಯ್ದು ಏನಪ್ಪ ಒಂದು ಕುತೂಹಲ ಅಂದರೆ ವಿಜಯ್ ಜಾತಕ ಹೀಗಿದೆ. ಅವ್ರು ಹುಟ್ಟೋದು 22/6/1974, 4 and 4 ಕಾಂಬಿನೇಷನ್ ಅವರ ಡೇಟ್ ಆಫ್ ಬರ್ತು. ಅದೇ ಥರ ನೀವು ಅದನ್ನು TVK ಅನ್ನೋ ಒಂದು ಪಕ್ಷವನ್ನು ನೀವು ನೋಡ್ತಾ ಇದ್ದೀರ 100%. ಎಲ್ಲರೂ ಕೂಡ ತುಂಬ ಜನ ಹೇಳ್ತಾಯಿದ್ದಾರೆ T ಅಂದರೆ ತ್ರಿಷಾ, V ಅಂದರೆ ವಿಜಯ್, K ಅಂದರೆ ಕುಮಾರ್, ವಿಜಯ್ ಕುಮಾರ್ ಫುಲ್ ನೇಮ್. ಏನೇಳಿ T ಅಂದರೆ ತ್ರಿಷಾ ವಿಜಯ್ ಕುಮಾರ್ ಅಂತನಾ? ಓಕೆ ಅಂತ ಜನ ಹೇಳ್ತಾರೆ. ಹಾಗಾಗಿ ಅದನ್ನು ತಮಿಳ್ನಾಡು ವಿಜಯ್ ಕುಮಾರ್ ಅಂತಲೂ ಆಗ್ಬೋದು. ಏನೇಳಿ ತಮಿಳ್ನಾಡು ವಿಜಯ್ ಕುಮಾರ್ ಅಂತಲೂ ಆಗ್ಬೋದು, ತ್ರಿಷಾ ವಿಜಯ್ ಕುಮಾರ್ ಕೂಡ ಆಗ್ಬೋದು. ಇಲ್ಲೇನಾಗುತ್ತೆ, ವಿಜಯ್ ಜಾತಕ ಕಟಕ ಲಗ್ನ, ಕಟಕ ರಾಶಿ ಬರುತ್ತದೆ. ಬೆಳಗ್ಗೆ 7:30 9:00 ಒಳಗಡೆ ಹುಟ್ಟಿರ್ತಾರೆ. 100% ಕಟಕ ಲಗ್ನ, ಕಟಕ ರಾಶಿಯವರಿಗೆ ಯಾವಾಗಲೂ ಕೂಡ. ದೇವೇಗೌಡರು ಕೂಡ ಕಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ. ಅವರು ಕೂಡ ರಾಹುದಶೆ ಶುಕ್ರ ಭಕ್ತಿಯಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು.